ಕ್ರಿಸ್ಪ್ ಅಂಡ್ ಪರ್ಫೆಕ್ಟ್ ಬೇಕರಿ ಸ್ಟೈಲ್ ಭಾಕರ್ವಾಡಿ 3 ಇಯರ್ಸ್ ಬ್ಯಾಕ್ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಫಸ್ಟ್ ಅನ್ಕೊಂಡಿದ್ ರೆಸಿಪಿನೇ ಇದು. ಬಟ್ ಅದೇನೋ ಅಂತಾರಲ್ಲ, ಎಲ್ಲದಕ್ಕೂ ಟೈಮ್ ಬರ್ಬೇಕು ಅಂತ. ಅದೇ ತರ 1,10,000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಟೈಮ್ ಬಂತು ಅನ್ಸತ್ತೆ. ಮೊನ್ನೆ ಮೊನ್ನೆ ಅಷ್ಟೇ ಈ ವಿಡಿಯೋ ಶೂಟ್ ಮಾಡ್ಕೊಂಡೆ. ಮೊದ್ಲಿಗೆ ಆನ್ ಸ್ಕ್ರೀನ್ ಟೆಕ್ಸ್ಟ್ ಅಲ್ಲಿ ಕೊಟ್ಟಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನು ಸೇರಿಸಿ ಸ್ವಲ್ಪನೇ ನೀರ್ ಹಾಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಸಿ ಒಂದ್ 15 ನಿಮಿಷ ನೆನೆಯೋದಕ್ಕೆ ಬಿಡಿ. ನಂತರ ಇಮ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಹುಣಸೆ ರಸ, ಬೆಲ್ಲ, ಉಪ್ಪು, ಅಚ್ ಖಾರದ ಪುಡಿ ಇದೆಲ್ಲ ಸೇರಿಸಿ ಒಂದ್ 5 ನಿಮಿಷ ಗಟ್ಟಿಯಾಗೋವರೆಗೂ ಕುದಿಸಿ ತೆಗೆದಿಟ್ಕೊಂಡ್ಬಿಡಿ. ನಂತರ ಧನಿಯಾ, ಜೀರಿಗೆ, ಒಂದ್ ಸ್ವಲ್ಪ ಸೋಂಪು, ಬಿಳಿ ಎಳ್ಳು, ಒಣ ಕೊಬ್ಬರಿ, ಇದ್ರ ಜೊತೆಗೆ ನಾನು ಕಾಳು ಮೆಣಸನ್ನ ಕೂಡ ಹಾಕಿದೆ. ಆ ಕ್ಲಿಪ್ ಮಿಸ್ ಆಗಿದೆ. ಒಂದ್ ಅರ್ಧ ಚಮಚ ಕಾಳು ಮೆಣಸು ಹಾಕಿ ಉರಿರಿ. ಅರ್ಶಿನದ ಪುಡಿ, ಅಚ್ ಖಾರದ ಪುಡಿ, ಚಾಟ್ ಮಸಾಲ, ಸಕ್ಕರೆ, ಉಪ್ಪು ಇದೆಲ್ಲ ಸೇರಿಸಿ ಪುಡಿ ಮಾಡ್ಕೊಳ್ಳಿ. ತುಂಬಾ ನೈಸ್ ಆಗ್ಬಾರ್ದು. ನಂತರ ಹಿಟ್ಟು ನೆನೆದಿರುತ್ತೆ, ಚೆನ್ನಾಗಿ ಅದನ್ನ ಇನ್ನೊಂದ್ಸಲ ನಾದ್ಕೊಂಡು ಹುರುಳಿ ಮಾಡ್ಕೊಂಡು ಈ ತರ ಆಯತಾಕಾರ ಅಥವಾ ಓವಲ್ ಶೇಪ್ ಅಲ್ಲಿ ಲಟ್ಟಿಸ್ಕೊಂಡು ಇಮ್ಲಿ ಚಟ್ನಿನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಮಾಡಿಟ್ಕೊಂಡಿರೋ ಮಸಾಲೆ ಪುಡಿನ ಹಾಕಿ ನಿಧಾನಕ್ಕೆ ಎಲ್ಲ ಕಡೆಗೂ ರೋಲ್ ಮಾಡ್ಕೊಂಡು ಒಂದ್ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಕಟ್ ಮಾಡಿ ಲೈಟ್ ಆಗಿ ಪ್ರೆಸ್ ಮಾಡಿ ಚೆನ್ನಾಗಿ ಕಾದಿರೋಂತ ಎಣ್ಣೆಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದ್ರೆ ಆಗೋಯ್ತು.